ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತು ನಾನು ಒಂದು ಹೊಸ ತರಹದ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೂ ಕೂಡ ತೋರಿಸಿಲ್ಲ, ಫಸ್ಟ್ ಟೈಮ್ ತೋರಿಸ್ತಾ ಇರುವಂತಹ ಡಿಸೈನ್ ಇದು. ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನು ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಈ ಥರ ಪರ್ಲ್ಸ್ಗಳನ್ನು ತಗೊಂಡಿದ್ದೀನಿ. 3mm ಇರುವಂಥದ್ದು. ನೀವು ಬೇಕಂದರೆ ಗೋಲ್ಡ್ ಕಲರ್ ಚಿಕ್ಕ ರೌಂಡ್ ಬೀಡ್ಸ್ ಬರುತ್ತಲ್ಲ, 3mmದು, ಅದರಿಂದ ಕೂಡ ಈ ಡಿಸೈನನ್ನು ಮಾಡ್ಕೋಬೋದು. ಈ ಬೀಡ್ಸಿಂದನೂ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಪೋಲ್ಸ್ಗಳನ್ನು ಬಳಸಿ ತೋರಿಸ್ತಾ ಇದ್ದೀನಿ. ನೀವು ಸೀರೆಯ ಬ್ಲೌಸ್ ಅಥವಾ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಪೋಲ್ಸ್ಗಳನ್ನು ಬಳಸ್ಕೋಬೋದು. ಆದಷ್ಟು ಕಲರ್ ಹೋಗದೇ ಇರುವಂತಹ ಬೀಡ್ಸ್ಗಳನ್ನು ಬಳಸಿ. ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಕಾಟನ್ ಥ್ರೆಡನ್ನು ಈ ಥರ ಪೋಣಿಸಿ ಲಾಸ್ಟಲ್ಲಿ ಗಂಟಾಕಿಟ್ಕೊಂಡಿದ್ದೀನಿ. ಹಾಗೆ ಟಜಲ್ ಬೇಕಾಗುತ್ತೆ. ಈ ಥರ ಟಜಲ್ಸ್ಗಳು ಮಾಡೋದು ಯಾವ ಥರ ಅಂತ ಆಲ್ರೆಡಿ ನಾನು ಎಲ್ಲ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಈ ವಿಡಿಯೋದು ಲಿಂಕನ್ನು ಕಳಿಸ್ಕೊಡ್ತೀನಿ. ಇವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಪರ್ಲ್ಸ್ ಇದೆಯಲ್ಲ, 10 ಪರ್ಲ್ಸ್ಗಳನ್ನು ಮೊದಲು ನಾವೀಗ ಪೂಣಿಸ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು 10 ಈ ನೀಡಲ್ ಒಳಗಡೆ ಹಾಕಿ ಪೂಣಿಸ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ನೋಡಿ, ಈ ಥರ ಪೂಣಿಸ್ಕೊಳ್ಳಿ. ಒಂದು ವೇಳೆ ಬೀಡ್ಸ್ ಏನಾದರೂ ಜಾಯಿಂಟ್ ಇದ್ದರೆ ಆ ಥರ ಪೂಣಿಸೋದಕ್ಕೆ ಹೋಗಬೇಡಿ. ಸಿಂಗಲ್ ಬೀಡ್ಸ್ಗಳನ್ನೇ ಪೂಣಿಸ್ಕೊಳ್ಳಿ. ಕೆಲವೊಂದು ಸಲ ಈ ಥರ ಜಾಯಿಂಟ್ ಇರುತ್ತಲ್ಲ, ಅಂಥದ್ದು ಪೂಣಿಸೋದಕ್ಕೆ ಹೋಗಬೇಡಿ. ಇದನ್ನು ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. 10 ಬೀಡ್ಸ್ಗಳನ್ನು ಪೂಣಿಸಿದ ಮೇಲೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ, ಇದಕ್ಕಿವಾಗ ಗಂಟನ್ನು ಹಾಕ್ಕೋಬೇಕು. ಈ ಥರ ರೌಂಡಾಗಿ ಬರೋ ಥರ ನೋಡಿ, ನಾನೀಗ ತೋರಿಸ್ತಿದ್ದೀನಲ್ಲ, ಈ ಥರ ಗಂಟನ್ನು ಹಾಕ್ಕೊಳ್ಳಿ. ಒಂದು 2-3 ಗಂಟು ಹಾಕಿ ಒಂದು 3 ಗಂಟುಗಳನ್ನು ಕಟ್ಕೊಳ್ಳಿ, ಬಿಚ್ಕೊಳ್ಳದೆ ಇರೋ ರೀತಿ. ಕಟ್ಟಿದ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಂದಿದೆ. ನೆಕ್ಸ್ಟ್ ಇವಾಗ ಇದೇ ಸೂಜಿ ಒಳಗಡೆ ಮತ್ತೆ 2 ಬೀಡ್ಸ್ಗಳನ್ನು ಹಾಕ್ತೀನಿ, ಅಂದರೆ ಪರ್ಲ್ಸ್ಗಳನ್ನು ಹಾಕ್ತೀನಿ 2. ಬೇಕಿದ್ರೆ ನೀವು ಬೀಡ್ಸ್ಗಳನ್ನು ಚೇಂಜ್ ಕೂಡ ಮಾಡ್ಕೋಬೋದು. ಒಂದೇ ಥರ ಬೀಡ್ಸ್ ಕೂಡ ಹಾಕ್ಕೋಬೋದು. ನಾನು ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡಿ ತೋರಿಸ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ 2 ಬೀಡನ್ನು ಪೋಣಿಸಿದ ಮೇಲೆ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ನೆಕ್ಸ್ಟ್ ಬೀಡ್ ಇದೆಯಲ್ಲ, ಇದರ ಒಳಗಡೆಯಿಂದ ಈ ಥರ ಹೊರಗಡೆ ತೆಗಿಬೇಕು. ನೋಡಿ, ಈ ಥರ ಬರಬೇಕು. ನೆಕ್ಸ್ಟ್ ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. 2 ಬೀಡ್ಗಳನ್ನು ಪೋಣಿಸ್ಕೊಂಡು ಈ ಬೀಡನ್ನು ಬಿಟ್ಕೊಂಡು ನೆಕ್ಸ್ಟ್ ಬೀಡ್ ಒಳಗಡೆಯಿಂದ ಈ ಥರ ಹೊರಗಡೆ ತೆಗಿರಿ. ಅರ್ಥ ಆಯ್ತು ಅನ್ಕೋತೀನಿ. ನೀವು ಇದನ್ನು ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನ್ಯೂ ಡಿಸೈನು. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೊಂಡು ಈ ಬೀಡನ್ನು ಬಿಟ್ಟು ನೆಕ್ಸ್ಟ್ ಬೀಡ್ ಇದರಿಂದ ಹೊರಗಡೆ ತೆಗಿತೀನಿ. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋಬೇಕು. ಎರಡು ಬೀಡ್ಗಳನ್ನು ಪೋಣಿಸ್ಕೊಂಡು ಈ ಬೀಡನ್ನು ಬಿಟ್ಟು ಈ ಬೀಡು ನಾವು ಸ್ಟಾರ್ಟಿಂಗಲ್ಲಿ ಪೋಣಿಸ್ಕೊಂಡಿರ್ತೀವಲ್ಲ 10 ಬೀಡ್ಗಳು, ಅದರ ಒಳಗಡೆಯಿಂದ ಹೊರಗೆ ತೆಗಿಬೇಕು. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಎರಡು ಬೀಡ್ಗಳನ್ನು ಪೋಣಿಸ್ಕೊಂಡು ಈ ಬೀಡನ್ನು ಬಿಟ್ಟು ಈ ಬೀಡಿಂದ ನೋಡಿ, ಈ ಥರ ಬಂತು. ನೆಕ್ಸ್ಟ್ ಇವಾಗ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಬಳಸ್ತೀನಿ. ಡಬಲ್ ಕಲರ್ನಲ್ಲಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಇವಾಗ ಇಲ್ಲಿಗೆ ಬಂದಿದೆಯಲ್ಲ, ನೆಕ್ಸ್ಟ್ ಇದನ್ನು ಈ ಬೀಡ್ ಒಳಗಡೆ ಹಾಕಿ ಒಂದು 3mmದು ಗೋಲ್ಡ್ ಕಲರ್ ಬೀಡನ್ನು ಹಾಕಿ. ನೋಡಿ, ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಈ ಬೀಡ್ ಹಾಕಿದ ಮೇಲೆ ಈ ಬೀಡು ಮತ್ತೆ ಈ ಬೀಡು ಎರಡೂ ಬೀಡಿಂದನೂ ತೆಗಿಬೇಕು ಈ ಥರ. ನೆಕ್ಸ್ಟ್ ಮತ್ತೆ ಇವಾಗ ಈ ಬೀಡ್ ಒಳಗಡೆ ಸೂಜಿಯನ್ನು ಹಾಕಿ ಒಂದು ಗೋಲ್ಡ್ ಕಲರ್ ಬೀಡನ್ನು ಹಾಕ್ತೀನಿ.
ಹಾಕಿದ ಮೇಲೆ ಈ ಬೀಡು ಈ ಬೀಡು ನೆಕ್ಸ್ಟ್ ಮತ್ತೆ ಇದ್ರ ಒಳಗಡೆ ಹಾಕ್ಕೊಳ್ಳಿ. ಈ ತರ ಒಂದು ಬೀಡನ್ನ ಪೋಣಿಸ್ಕೊಳ್ಳಿ. ಪೋಣಿಸ್ಕೊಂಡ್ಮೇಲೆ ಅದರ ಪಕ್ಕ ಇರೋದು ಮತ್ತೆ ಕೆಳಗಡೆ ರೌಂಡ್ ಅಲ್ಲಿ ಇರುತ್ತಲ್ಲ ಅದರೊಳಗಿರೋದು 2 ಬೀಡಿಂದ ಹೊರಗಡೆ ತೆಗಿರಿ. ಇವಾಗ ಮತ್ತೆ ಇದ್ರ ಒಳಗಡೆ ಪೋಣಿಸ್ಕೊಂಡು ಒಂದು ಬೀಡನ್ನ ಹಾಕ್ತೀನಿ, ಈ ಗೋಲ್ಡ್ ಬೀಡು, ಮತ್ತೆ ಈ ಬೀಡು ಈ ಬೀಡು 2 ಬೀಡಿಂದನೂ ಈ ತರ ತೆಗಿಬೇಕು. ನೆಕ್ಸ್ಟ್ ಇದ್ರ ಒಳಗಡೆ ಹಾಕಿ ಒಂದು ಬೀಡನ್ನ ಆಡ್ ಮಾಡಿಕೊಂಡು ಬೀಡನ್ನ ಆಡ್ ಮಾಡಿದ್ಮೇಲೆ ಈ ಬೀಡು ಈ ಬೀಡಿಂದ ಹೊರಗಡೆ ತೆಗಿಬೇಕು. ಟೋಟಲ್ 5 ಗೋಲ್ಡ್ ಕಲರ್ ಬೀಡ್ಸ್ ಬರುತ್ತೆ. ಸ್ಟಾರ್ ಶೇಪ್ ಅಲ್ಲಿ ಡಿಸೈನ್ ಬರುತ್ತೆ, ನೋಡ್ತಾ ಇರ್ಬೋದು. ಇದನ್ನ ನೀವು ಬರೀ ಸೀರೆ ಕುಚ್ಚು ಮಾತ್ರ ಅಲ್ಲ, ಬ್ಲೌಸ್ಗಳಿಗೆ ಲಟ್ಕನ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಇದಕ್ಕೆ ಟಜಲ್ ಅನ್ನ ಪೋಣಿಸ್ಕೊಳ್ಳೋಣ. ಈ ತರ ಟಜಲ್ ತಗೊಂಡಿದ್ದೀನಲ್ಲ, ಇದನ್ನ ಇದ್ರ ಒಳಗಡೆ ಹಾಕೊಂಡು ಮತ್ತೆ ಈ ಬೀಡಿಂದ ಈ ತರ ತಗೊಂಡು ಹೊರಗಡೆ ತೆಗಿರಿ. ಈ ತರ ದಾರವನ್ನ ಜಾಸ್ತಿ ಟೈಟ್ ಆಗಿ ಮಾಡ್ಕೋಬೇಡಿ, ಸ್ವಲ್ಪ ಹ್ಯಾಂಗಿಂಗ್ಸ್ ತರ ಬರ್ಲಿ. ನೋಡಿ ಇಷ್ಟು ಬರ್ಲಿ. ಮತ್ತೆ ಇನ್ನೊಂದ್ಸಲ ಟಜಲ್ ಒಳಗಡೆ ಈ ತರ ಹಾಕ್ತೀನಿ. ಈ ತರ ಹಾಕೊಂಡು ಮತ್ತೆ ಇವಾಗ ಬೀಡಿಂದ ಈ ತರ ಹೊರಗಡೆ ತೆಗಿತೀನಿ ದಾರವನ್ನು. ಈ ತರ ಒಂದು 3-4 ಸಲ ಮಾಡ್ಕೊಳ್ಳಿ. ಮಾಡ್ಕೊಂಡು ಇದ್ರ ಒಳಗಡೆ ಚುಚ್ಕೊಂಡು ಈ ತರ ಕೆಳಗಡೆ ತಗೊಂಡೋಗಿ ಕೆಳಗಡೆ ತಂದು ಈ ದಾರವನ್ನ ಕಟ್ ಮಾಡ್ಕೊಂಬಿಡಿ. ಸ್ವಲ್ಪ ಬಿಟ್ಟು ಕಟ್ ಮಾಡಿ. ಈ ತರ ಡಿಸೈನ್ ರೆಡಿ ಆಗುತ್ತೆ. ನೋಡಿ ಈ ತರ ಡಿಸೈನ್ ರೆಡಿ ಆಗುತ್ತೆ. ಇದನ್ನ ಸೀರೆಗೆ ಅಟ್ಯಾಚ್ ಮಾಡೋದು ಯಾವ ತರ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಇದೇ ತರ ನಾನು ಪೂರ್ತಿಯಾಗಿ ಗೋಲ್ಡ್ ಕಲರ್ ಬೀಡ್ಸ್ ಗಳಿಂದ ಕೂಡ ಮಾಡಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದೇ ತರ ಸೇಮ್ ಈಗ ಪರ್ಲ್ಸ್ ಗಳನ್ನ ಯಾವ ತರ ಮಾಡ್ಕೊಂಡಿದೀವೋ ಅದೇ ತರ ಇದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಸೀರೆಗೆ ಅಟ್ಯಾಚ್ ಮಾಡೋದು ತೋರಿಸ್ತೀನಿ. ಇದನ್ನ ಸೀರೆಗೆ ಅಟ್ಯಾಚ್ ಮಾಡ್ಬೇಕಂದ್ರೆ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ಅನ್ನ ತಗೊಳ್ಳಿ. ಮೊದಲೇ ನೀವು ಮಾರ್ಕ್ ಅನ್ನ ಮಾಡಿ ಇಟ್ಕೊಂಡಿರ್ಬೇಕು. ಇವಾಗ ನೋಡಿ ಈ ತರ ನೀಡಲ್ ಅನ್ನ ಚುಚ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ತರ ಬಿಚ್ಕೊಳ್ದೆ ಇರೋ ರೀತಿ ಒಂದು 3-4 ಸಲ ಲಾಕ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 3 mm ಇರುವಂತಹ ಈ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಬೀಡ್ಸ್ಗಳು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬಹುದು, ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈ ತರ 3 ಬೀಡ್ಸ್ಗಳನ್ನ ಹಾಕಿದ್ಮೇಲೆ ಇವಾಗ ಇದನ್ನ ಹಾಕ್ಬೇಕು. ಇದಕ್ಕೆ ಈ ತರ ರೆಡಿ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಈ ತರ ಹಾಕಿ ಈ 3 ಬೀಡಿಂದನೂ ಮೇಲ್ಗಡೆ ತಗೊಂಡೋಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಲಾಕ್ ಮಾಡ್ಕೊಳ್ಳೋಣ. ನೀಟಾಗಿ ಬಿಚ್ಕೊಳ್ದೆ ಇರೋ ರೀತಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಈ 3 ಬೀಡಿಂದನೂ ಈ ತರ ಚುಚ್ಕೊಂಡು ಕೆಳಗಡೆ ತಂದು ದಾರವನ್ನ ಕಟ್ ಮಾಡ್ಬೇಕು. ಈ ತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಈ ಥರ ಸೀರೆ ಪೂರ್ತಿ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ಈ ಎರಡನ್ನು ಕೂಡ ನಾನು ಅಟ್ಯಾಚ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಗೋಲ್ಡ್ ಕಲರ್ ಬೇಕಿದ್ದರೆ ಇದನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಆದಷ್ಟು ಬೀಡ್ಸ್ ಕಲರ್ ಹೋಗದೆ ಇರೋ ಬೀಡ್ಸ್ಗಳನ್ನು ಬಳಸಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಹಾಗೆ ಇಲ್ಲಿ ಗ್ಯಾಪ್ ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ 3 ಮಾಡ್ಕೊಂಡ್ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಡಿಸೈನು. ಹಾಗೆ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ಇದನ್ನು ಮಾಡ್ಕೊಳ್ಳೋದಕ್ಕೆ. ಒಂದು 2 ಮಿನಿಟ್ಸಲ್ಲಿ ಇದು ಕಂಪ್ಲೀಟ್ ಆಗಿಬಿಡುತ್ತೆ ಮಾಡ್ಕೊಳ್ಳೋದು. ಟಸಲ್ಸ್ಗಳು ಕೂಡ ಅಷ್ಟೇ, ಮಾರ್ಕನ್ನು ಮಾಡ್ಕೊಳ್ಳಿ ಮೊದಲೇ ನೀವು. ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಟಸಲ್ಸ್ಗಳಿದೆಯಲ್ಲ, ಇದನ್ನು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಪೋಲ್ಸ್ ಕೂಡ ಬಳಸ್ಬೋದು, ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಬಳಸ್ಬೋದು, ಸೀರೆಯ ಕಲರ್ನಲ್ಲಿರುವಂತಹ ಬೀಡ್ಸ್ ಕೂಡ ಬಳಸ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಲಟ್ಕನ್ಗಳಾಗಿ ಕೂಡ ನಾವು ಮಾಡ್ಕೋಬೋದು. ಲಟ್ಕನನ್ನು ಯಾವ ಥರ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಥರ ಸ್ವಲ್ಪ ಬೀಡ್ಸ್ಗಳು ದೊಡ್ಡದಾಗಿ ಬಳಸ್ಕೊಂಡು ನಾವು ಇದನ್ನು ಮಾಡ್ಕೋಬೋದು. ಇಟ್ಟಿದಂಗೆ ಒಂದು 400 ಇಂದ 450ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಅಲ್ಲೂ ಕೂಡ ಶ್ರೀ ಸಾಹಿ ಕ್ರಿಯೇಷನ್ಸ್ ಅಂತಲೇ ಇರೋದು, ಸೇಮ್ ಅಲ್ಲೂ ಕೂಡ ಲೋಗೋ ಕೂಡ ಸೇಮ್ ಇದೆ. ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.